ಎರಡನೇ ಸ್ಥಾನಕ್ಕೆ ಜಿಗಿದ ಸನ್ ರೈಸರ್ಸ್ ಹೈದರಾಬಾದ್ ತಂಡ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟಾಕ್ಸ್ ಯೂಟ್ಯೂಬ್ ಚಾನಲ್. ಓ ಮೈ ಗಾಡ್, ನಿನ್ನೆದು ವಿಡಿಯೋ ಒಂದು ಎಂತ ಓಡ್ತಾ ಉಂಟು ಮಾರ್ರೆ, ಸೂಪರಾಗಿ ಓಡ್ತಾ ಇದೆ. ಒಂದು ದಿನ ಆಗಲಿಲ್ಲ ಹಾಕಿ, ಆಲ್ರೆಡಿ ಲಕ್ಷದ ಮೇಲೆ ಹೋಗಿದೆ ಸಬ್ಸ್ಕ್ರೈಬರ್ಸ್. ತುಂಬ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಎಲ್ಲ ನಿಮ್ಮ ದೆಸೆಯಿಂದ ನಿಮಗೆ ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ಸ್ ಟು ಆರ್ ಸಿ ಬಿ ವಿನ್ ಆದಾಗ ಅದು ಇನ್ನೂ ಖುಷಿಯಲ್ಲಿ ನೀವು ನೋಡ್ತೀರಿ ವಿಡಿಯೋವನ್ನು. ಆರ್ ಸಿ ಬಿ ವಿನ್ ಆದದ್ದು ನನಗೂ ಕೂಡ ಒಳ್ಳೆಯದಾಯ್ತು, ನಾನೇನಿಲ್ಲ ಅಂತ ಹೇಳೋದಿಲ್ಲ. ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಿದ್ರೆ, ಈ ಒಂದು ಜಯದೊಂದಿಗೆ ಸನ್ ರೈಸರ್ಸ್ ಹೈದರಾಬಾದ್ ತಂಡ ತನ್ನ ಲೀಗ್ ಹಂತದ ಮ್ಯಾಚ್ಗಳನ್ನು ಮುಗಿಸಿದೆ. ಆ್ಯಂಡ್ ಈ ಜಯದ ಜೊತೆ ಅದು 2ನೇ ಪ್ಲೇಸ್ಗೆ ಧಬಕ್ಕಂತ ಹಾರಿದೆ 3ನೇ ಪ್ಲೇಸಿಂದ. ಈಗ ರಾಜಸ್ಥಾನ್ ಮೇಲೆ ಭಯಂಕರ ಪ್ರೆಷರ್. ಇವತ್ತಿನ ಮ್ಯಾಚ್ ಸದ್ಯಕ್ಕೆ ಈಗ ವಿಡಿಯೋ ಮಾಡ್ತಿರೋ ಮ್ಯಾಚ್ ಸ್ಟಾರ್ಟ್ ಆಗಲಿಲ್ಲ ಮಳೆಯಿಂದಾಗಿ. ರಾಜಸ್ಥಾನ್ ಇದು ಕೊನೆಯ ಪಂದ್ಯ. ಟೇಬಲ್ ಟಾಪರ್ KKR ವಿರುದ್ಧ ಉಂಟು. ರಾಜಸ್ಥಾನ್ ವಿನ್ ಆದರೆ ಮತ್ತೆ ಪುನಃ SRH 2ರಿಂದ 3ಕ್ಕೆ ಜಾರ್ತದೆ, ರಾಜಸ್ಥಾನ್ 2ಕ್ಕೆ ಹತ್ತುತ್ತದೆ. ಅದು ಎಂತ ಆಗ್ತದೆ ಅಂತ ಅದು ಮತ್ತೆ ನೋಡುವ. ಬಟ್ ಓ ಮೈ ಗಾಡ್, ಈ ಸನ್ ರೈಸರ್ಸ್ ತಂಡ ಈ IPL ಅಲ್ಲಿ ಎಂತ ಬೂಸ್ಟ್ ಸರ್ರಿ ಕುಡ್ದಿದ್ದ ಅಂತ. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಅವರ್ ಎನರ್ಜಿ ಅಂತ ಸರ್ರಿ ಇಡೀ ದಿನ ಬೂಸ್ಟ್ ಕುಡಿತಿದ್ದಾರ ಅಂತ. ಎಸ್ಪೆಷಲಿ ಅಭಿಷೇಕ್ ಶರ್ಮಾ, ಓ ಮೈ ಗಾಡ್, ಸೂಪರ್ ಬ್ಯಾಟಿಂಗ್. ಅಂದರೆ ಲಾಸ್ಟ್ IPL ಅಥವಾ ಅದರ ಮುಂಚೆ ಎಲ್ಲ ಅಭಿಷೇಕ್ ಶರ್ಮಾ ಇಂಥ ಥ್ರೆಟ್ನಿಂಗ್ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮುತ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಹಿಯರ್ ಆ್ಯಂಡ್ ದೇರ್ ಸಣ್ಣ ಸಣ್ಣ ಜಲಕ್ಕೆ ಕಾಣ್ತಾ ಇತ್ತು ಅಭಿಷೇಕ್ ಶರ್ಮಾದು. ಬಟ್ ಈ IPL ಅಲ್ಲಿ ಎಂಥ ಬ್ಯಾಟಿಂಗ್, ಎಂಥ ಕನ್ಸಿಸ್ಟೆನ್ಸಿ, ಎಂಥ ಪವರ್ ಹಿಟ್ಟಿಂಗ್, ಸೋ ಗುಡ್. ಇವತ್ತಿನ ಜಯ ಸನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಏನು ಸಿಕ್ಕಿದಲ್ಲ, ಈ ಒಂದು ಜಯ ಒಂದು ದೊಡ್ಡ ಮಟ್ಟದ ಒಂದು ರಿಲೀಫ್ ಕ್ರಿಯೇಟ್ ಮಾಡ್ತೇವೆ ಸನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೆ. ಎಂಥ ರಿಲೀಫ್ ಅಂತಂದರೆ, ಹೆಡ್ ಅವರದ್ದು ಕಾಂಟ್ರಿಬ್ಯೂಷನ್ ಇಲ್ಲದೆ ನಾವು ವಿನ್ನದೇವು ಅಂತ. ಇಲ್ಲೇ ಇದ್ದರೆ ಇಂಥ ಒಂದು 200+ ಸ್ಕೋರ್ ಚೇಸ್ ಮಾಡಬೇಕು ಅಥವಾ 200+ ಅವರ ತಂಡ ಹೊಡಿಬೇಕು ಅಂತಂದರೆ ಸ್ಕೋರ್ ಬೋರ್ಡ್ ತೆಗೆದು ನೋಡಿದಾಗ ಹೆಡ್ ನಾಯಿಗೆ ಹೊಡೆದ ಅಂತವೇ ಇರ್ತದೆ ಯೂಶ್ವಲಿ. ಬಟ್ ಇವತ್ತು ಅವರ ಕಾಂಟ್ರಿಬ್ಯೂಷನ್ 0. ಯಾಕಂತಂದರೆ ಅವರ ಕಾಂಟ್ರಿಬ್ಯೂಷನ್ ಅವ್ರು ಹೊಡೆದದ್ದೇ 0 ಕಾಂಟ್ರಿಬ್ಯೂಷನ್. ಫಸ್ಟ್ ಬಾಲೇ ಡಕ್ಔಟ್. ಚೇಸಿಂಗಲ್ಲಿ 215 ರನ್ ಟಾರ್ಗೆಟ್ ಇರುವಾಗ 2ನೇ ಪ್ಲೇಸಿಗೆ ಹೋಗಬೇಕು ಅಂತ ಇದ್ದರೆ ಗೆಲ್ಲಲೇಬೇಕಾದಂತಹ ಪರಿಸ್ಥಿತಿ ಇರುವಾಗ ಹೆಡ್ ಫಸ್ಟ್ ಬಾಲಿಗೆ ಡಕ್ಔಟ್ ಆದರೆ ಎಂಥ ಒಂದು ತಂಡಕ್ಕಾದರೆ ಅಂದರೆ SRHಗೆ ಹೋಯ್ತು ಮಾರೆ ಮ್ಯಾಚ್. 200 ಮೇಲೆ ಚೇಸಿಂಗ್. ನಾವು ಲಕ್ನೋ ಮೇಲೆ 10 ಓವರಲ್ಲಿ ಹೊಡೆದಾಕಿದ್ದೇವೆ, ಬಟ್ ಅಲ್ಲಿ ಹೆಡ್ ಕಾಂಟ್ರಿಬ್ಯೂಷನ್ ಇತ್ತು. ಹೆಡ್ ಮತ್ತು ಅಭಿಷೇಕ್ ಶರ್ಮಾ ವಿಕೆಟ್ ಹೋಗದೆ ಹೊಡೆದಾಕಿದ್ರು, 10 ಓವರಲ್ಲೇ ಹೊಡೆದಾಕಿದ್ರು. ಬಟ್ ನಾವು ಅದು ಬಿಟ್ಟು ಅಂಥ ಒಂದು ದೊಡ್ಡ ಸಕ್ಸಸ್ಫುಲ್ ಚೇಸಿಂಗ್ ತಂಡ ಏನಲ್ಲ, ಎಂತ ಮಾಡೋದು ಅಂತ ಟೆನ್ಷನಲ್ಲಿ ಇರ್ತಿದ್ರೆ ನಾವು. ಬಟ್ ಅಭಿಷೇಕ್ ಶರ್ಮಾ, ಓ ಮೈ ಗಾಡ್, ಅವ್ರು 30 ಬಾಲ್ಸ್ ಆಡಲಿಲ್ಲ ಮಾರೆ, 28 ಬಾಲಿಗೆ 66 ರನ್, ದಾಡ 5 4 6 ಸಿಕ್ಸರ್, ಸೂಪರ್ ಬ್ಯಾಟಿಂಗ್. ಆ್ಯಂಡ್ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಪಂಜಾಬ್ ಕಿಂಗ್ಸ್ ಇವತ್ತು ಐ ಥಿಂಕ್ ವರ್ಲ್ಡ್ ರೆಕಾರ್ಡ್ ಅಂತ ಕಾಣ್ತದೆ, ಅಥವಾ IPL ದೃಷ್ಟಿಯಲ್ಲಂತೂ ಇದು ರೆಕಾರ್ಡ್. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಏನು ಅಂತಂದರೆ, ಅವರ ತಂಡದಲ್ಲಿ ಇವತ್ತು ಇದ್ದಂತಹ ಏಕೈಕ ಫಾರಿನ್ ಪ್ಲೇಯರ್ ರಸ್ಸು. ಉಳಿದ ಎಲ್ಲರೂ ಸಹ ಇನ್ಕ್ಲೂಡಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ಒಂದೇ ಒಂದು ಫಾರಿನ್ ಪ್ಲೇಯರ್ ಇರಲಿಲ್ಲ. ಯಾಕಂತಂದರೆ ಲಿವಿಂಗ್ಸ್ಟನ್ ವಾಪಸ್ ಹಾರಿಯಾಗಿದೆ, ಅವರ ದೇಶಕ್ಕೆ ಹೋದರು, ನನಗೆ ಬುಲಾವ್ ಬಂದಿದೆ ವರ್ಲ್ಡ್ ಕಪ್ ಇದು ಅಂತ. ಸ್ಯಾಮ್ ಕರನ್ ಇಲ್ಲ, ಯಾರೂ ಇಲ್ಲ. ಸೊ ಇವತ್ತು ಏಕೈಕ ಅವರ ಪ್ಲೇಯಿಂಗ್ 11ನಲ್ಲಿ ಒಂದೇ ಒಂದು ಫಾರಿನ್ ಪ್ಲೇಯರ್ ರುಸ್ಸೋ ಇದ್ದದ್ದು. ಇದು ರೆಕಾರ್ಡ್ ಅಂತ ಕಾಣ್ತಿದೆ ನನ್ನ ಪ್ರಕಾರ. ಆ್ಯಂಡ್ ಇವತ್ತು ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ಯಾವುದೇ ಸೌತ್ ಇಂಡಿಯನ್ ಪ್ಲೇಯರ್ ಇರೋದು ಡೌಟ್ ಅಲ್ಲ. ಸೌತ್ ಇಂಡಿಯನ್ ಪ್ಲೇಯರ್ ಇರದೇ ಇರೋದ್ರಿಂದ ಇವತ್ತು ಎಲ್ಲರೂ ಸಹ ಹಿಂದಿಯಲ್ಲೇ ಮಾತಾಡಿಕೊಳ್ತಾ ಇದ್ರ ಅಂತ. ರುಸ್ಸೋಗೆ ಸೈಕ್ ಆಗಿರ್ಬೋದು, ಅಂತ ಅನಿಸಿರ್ಬೋದು. ಯಾಕಂತಂದರೆ ರುಸ್ಸೋಗೋಸ್ಕರ ಯಾರು ಇಂಗ್ಲೀಷಲ್ಲಿ ಮಾತಾಡ್ತಾ ಕೂತ್ಕೊಳ್ಳೋದಿಲ್ಲ ಅಲ್ಲ ಫೀಲ್ಡಲ್ಲಿ, ಎಲ್ಲ ಹಿಂದಿಯಲ್ಲಿ ಮಾತಾಡ್ತಿರ್ಬೋದು. ರುಸ್ಸೋ ನನ್ನ ಬೌಂಡ್ರಿ ಲೈನ್ ಹತ್ರ ಹಾಕಿ ನೀವು ಎಂತ ಮಾತಾಡಬೇಡಿ ಅಂತಿರ್ಬೋದು ಅಂತ. ಯಾಕಂದರೆ ಒಂದೇ ಫಾರಿನ್ ಪ್ಲೇಯರ್. ಸೂಪರ್ ಬ್ಯಾಟಿಂಗ್ ಪಂಜಾಬ್ ಕಿಂಗ್ಸ್ ಇದು. ಫಸ್ಟ್ ಆಫ್ ಆಲ್ ಇವತ್ತು ಅಥರ್ವ ತೈಡೆಗೆ ಅಂತೂ ಇಂಥ ಅವಕಾಶ ಸಿಕ್ಕಿತ್ತು. ಅವರು ಮಹಾರಾಷ್ಟ್ರಕ್ಕೆ ಆಡ್ತಾರೆ ಅಂತ ಕಾಣ್ತದೆ, ನಂಗೆ ಕರೆಕ್ಟಾಗಿ ನೆನಪಿಲ್ಲ. ಐ ಥಿಂಕ್ ಹೌದು, ಮಹಾರಾಷ್ಟ್ರದ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಕಾಣ್ತಾರೆ ರಣಜಿಯಲ್ಲಿ. ನಾನು ಯಾವುದೋ ಒಂದು 2-3 ಮ್ಯಾಚ್ ನೋಡಿದ್ದೇನೆ. ಒಳ್ಳೆ ಬ್ಯಾಟ್ಸ್ಮನ್, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಆ್ಯಂಡ್ ಲಾಸ್ಟ್ IPL ಅಲ್ಲಿ ಕೂಡ ಅವರಿಗೆ ಒಂದು 3-4 ಮ್ಯಾಚ್ ಅವಕಾಶ ಸಿಕ್ಕಿತ್ತು ಪಂಜಾಬ್ ಕಿಂಗ್ಸಲ್ಲಿ. ಅಲ್ಲಿ ಸಹ ಇಂಪ್ರೆಸಿವ್ ಇನ್ನಿಂಗ್ಸ್ ಆಡಿದರು. ಸೊ ಅಂದ್ಕೊಳ್ತಾ ಇದ್ದೆ ಒಂದು ಮ್ಯಾಚ್ ಆದರೂ ಚಾನ್ಸ್ ಕೊಡ್ಬೋದಿತ್ತಲ್ಲ ಮಾರೆ ಅಂತ. ಇಂತೂ ಚಾನ್ಸ್ ಸಿಕ್ಕಿತ್ತು. ಅವರ ಜೊತೆಗೆ ಓಪನರ್ ಪ್ರಭ್ ಸಿಮ್ರನ್ ಸಿಂಗ್ ಇವತ್ತು ಪ್ರಭ್ ಸಿಮ್ರನ್ ಸಿಂಗ್ ಅವರ ಕಡೆಯಿಂದ ಒಂದು ಸ್ವಲ್ಪ ದೊಡ್ಡ ಇನ್ನಿಂಗ್ಸ್ ಬಂತು. ಇಲ್ಲ ಇದ್ದರೆ ಅವ್ರದ್ದು ಒಂಥರ ಪಾಕೆಟ್ ಡೈನಮೈಟ್, 15 ಬಾಲಿಗೆ 25 ಹೊಡೆದು ಔಟ್ ಆಗುವಂಥ ಆಟಗಾರ ಆಗಿತ್ತು. ಬಟ್ ಇವತ್ತು 45 ಬಾಲಿಗೆ 71 ರನ್ ಚಚ್ಚಿದ್ರು. ಆ್ಯಂಡ್ ಅಥರ್ವ ತೈಡೆ ಅವರು 27 ಬಾಲಿಗೆ 46 ರನ್ ಚಚ್ಚಿದ್ರು. ಫಸ್ಟ್ ವಿಕೆಟ್ಗೆ 97 ರನ್ ಪಾರ್ಟ್ನರ್ಶಿಪ್.
ಒಳ್ಳೆ ಪಾರ್ಟ್ನರ್ಶಿಪ್. ಅದಾದಮೇಲೆ ಬಂದಂಥ ರುಸ್ಸೋ ಅದನ್ನು ಕಂಟಿನ್ಯೂ ಮಾಡಿದರು. ಅವರು 49 ರನ್ ಹೊಡೆದ್ರು 24 ಬಾಲಿಗೆ. ಈ 3 ಜನ ಭಾರಿ ಚೆನ್ನ ಮಾಡಿ ಆಡ್ತಿದ್ದಾಗ ತಂಡದ ಮೊತ್ತ 240 ಹತ್ರ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆವು. ಯಾಕಂತಂದರೆ 14 ಓವರ್ ಆದಾಗ 151 ರನ್ ಹೊಡೆದಿದ್ರು ಪಂಜಾಬ್ ಕಿಂಗ್ಸ್. ಸೊ ಲಾಸ್ಟ್ 6 ಓವರ್ ಚಚ್ತಾರೆ ಮಾರ್ರೆ, ಒಂದೇ ವಿಕೆಟ್ ಹೋಗಿರೋದು ಚಚ್ತಾರೆ ಅಂತ ಅಂದ್ಕೊಡೋದು. ನಮ್ಮ ಒಂದು ಏನು ಎಕ್ಸ್ಪೆಕ್ಟೇಷನ್ಗೆ ಚಚ್ಚಿದ್ರು ಅಷ್ಟೇ, ಎಕ್ಸ್ಪೆಕ್ಟೇಷನನ್ನು ಚಚ್ಚಿದ್ರು ಬಿಟ್ಟರೆ ಅವರು ಚಚ್ಚಲಿಲ್ಲ. ಸ್ವಲ್ಪ ಡಿಸಪಾಯಿಂಟ್ ಆಗಿರಬಹುದು ಅವರಿಗೆ. ಏನು ಅಂದರೆ ಫೈನಲ್ ಸ್ಕೋರ್ ನೋಡಿದಾಗ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಖಂಡಿತ ಆಗಿರ್ತದೆ. ಯಾಕಂತಂದರೆ 214 ರನ್ನು ಹೊಡಿಲಿಕ್ಕೆ ಶಕ್ತರಾದರು. ಅದು ಕೂಡ ಲಾಸ್ಟ್ ಓವರಲ್ಲಿ ಜಿತೇಶ್ ಶರ್ಮಾ ಅವರು 19 ರನ್ ಹೊಡೆದ್ರಿಂದಾಗಿ 214 ತನಕ ಹೋಯಿತು. ಇಲ್ಲದಿದ್ದರೆ ಅಷ್ಟು ಕೂಡ ಆಗ್ತಾ ಇರಲಿಲ್ಲ. ಲಾಸ್ಟು ಓವರಲ್ಲಿ 19 ರನ್ ಬಂದು ಸಹ ಅವ್ರು ಲಾಸ್ಟ್ 4 ಓವರಲ್ಲಿ ಹೊಡಿಲಿಕ್ಕೆ ಆದದ್ದು ಕೇವಲ 40 ರನ್ ಮಾತ್ರ. ಕೇವಲ 40 ರನ್ ಯಾಕೆ ಹೇಳ್ತಾ ಇರೋದು ಅಂತಂದರೆ ವಿಕೆಟ್ ಇನ್ನೂ ಸಹ ಕೈಯಲ್ಲಿ ಇತ್ತು. ಅಲ್ಲಿ ರುಸ್ಸೋ ಅವರು ಔಟ್ ಆದಾಗ ಅವರ ಜೊತೆಗೆ ಶಶಾಂಕ್ ಸಿಂಗ್ ಅವರು ಔಟ್ ಆದರು. ಅವರೊಂದು ರನ್ ಔಟ್. ವಿಚಿತ್ರ, ನಿನ್ನೆ ಹೇಗೆ ದೂಬೆ ಮತ್ತು ರಚಿನ್ ರವೀಂದ್ರ ಅವ್ರದ್ದು ಒಂದು ಮಿಸ್ಕಮ್ಯುನಿಕೇಷನ್ ಇತ್ತಲ್ಲ, ಅದೇ ಥರ ರುಸ್ಸೋ ಮತ್ತು ಶಶಾಂಕ್ ಸಿಂಗ್ ನಡುವೆ ಆಯಿತು. ಶಶಾಂಕ್ ಸಿಂಗ್ ರನ್ ಔಟ್ ಆದದ್ದು, ಅಶುತೋಷ್ ಶರ್ಮಾ ಅವರು ಔಟ್ ಆದದ್ದು. ಈ ಒಂದು ಫೇಸಲ್ಲಿ ರನ್ ರೇಟ್ ದಬಕ್ಕಂತ ಕೆಳಗೆ ಬಿತ್ತು. ಸೊ ಆದ್ದರಿಂದ ಲಾಸ್ಟ್ ಓವರಲ್ಲಿ 19 ರನ್ ಬಂದರೆ ಸಹ ಜಿತೇಶ್ ಶರ್ಮಾ ಅವರು ಹೊಡೆದ್ರಿಂದಾಗಿ 15 ಬಾಲಿಗೆ 32 ರನ್ ಹೊಡೆದ್ರಿಂದಾಗಿ 214 ರನ್ ಹೊಡೆದ್ರು. ಮೇ ಬಿ ನೆಕ್ಸ್ಟ್ ಸೀಸನಿಂದ ಜಿತೇಶ್ ಶರ್ಮಾ ಅವರಿಗೆ ಕ್ಯಾಪ್ಟನ್ಶಿಪ್ ಕೊಡಿ, ಆವಾಗ ಮಾತ್ರ ಅವರು ಆಡ್ತಾರೆ ಅಂತ ಕಾಣ್ತದೆ. ಯಾಕಂದರೆ ಈ ಥರದ ಇನ್ನಿಂಗ್ಸ್ ಈ IPL ಅಲ್ಲಿ ಜಿತೇಶ್ ಶರ್ಮಾ ಅವರಿಂದ ಬರಲೇ ಇಲ್ಲ. ಅಂತೂ ಇಂತೂ ಲಾಸ್ಟ್ ಮ್ಯಾಚಲ್ಲಿ ಅವರಿಗೆ ಕ್ಯಾಪ್ಟನ್ಶಿಪ್ ಕೊಟ್ಟೋದಕ್ಕೆ 15 ಬಾಲಿಗೆ 34 ರನ್ ಅವರು ಹೊಡೆದ್ರು. ಆ್ಯಂಡ್ ನಮ್ಮ ನಿತೀಶ್ ರೆಡ್ಡಿ ಅವರು ಫ್ಯಾಂಟಾಸ್ಟಿಕ್ 50 ಹೊಡೆದ್ರು ಬೌಲಿಂಗಲ್ಲಿ. 3 ಓವರಿಗೆ 54 ರನ್ ಹೊಡೆಸ್ಕೊಂಡ್ರು, ಸರಿಯಾಗಿ ಹೊಡೆಸ್ಕೊಂಡ್ರು ಮಾರ್ರೆ. ಭವಿಷ್ಯದ ಒಂದು ಆಲ್ರೌಂಡರ್ ಅಂತ ನಾವು ಪರಿಗಣಿಸ್ತಾ ಇದ್ದೇವೆ. ಅವರು ಈಗ 4 ಓವರಿಗೆ 54 ರನ್ ಹೊಡಿಸ್ಕೊಂಡ್ರು. ಎನಿವೇಸ್, ಸೊ ಈ ಒಂದು ಸ್ಕೋರನ್ನು ಚೇಸ್ ಮಾಡ್ತಾರ SRH. ನಾನು ಆಗವೇ ಹೇಳಿದಾಗೆ ತುಂಬ ಹೆಡ್ ಮೇಲೆ ಭರವಸೆ ಇಟ್ಕೊಂಡಿದ್ರು, ಒಂದು ಕ್ವಿಕ್ ಸ್ಟಾರ್ಟ್ ಕೊಡ್ತಾರೆ ಅಂತ. ಫಸ್ಟ್ ಬಾಲ್ ಡಮ್ ಬೋಲ್ಡ್, ಹರ್ಷದೀಪ್ ಸಿಂಗಿಗೆ ಬೋಲ್ಡ್ ಆದರು ಹೆಡ್. ಅದಾದ ಮೇಲೆ ಇವತ್ತು ತ್ರಿಪಾಠಿಗೆ ಚಾನ್ಸ್ ಕೊಟ್ಟಿದ್ರು. ಇಷ್ಟು ದಿನ ಮಯಾಂಕ್ ಅಗರ್ವಾಲ್ಗೆ ಸ್ವಲ್ಪ ಮಯಾಂಕ್ ಅಗರ್ವಾಲ್ ಮೇಲೆ ಸ್ವಲ್ಪ ಮನಸ್ಸು ಇತ್ತು SRHಗೆ. ಅಂದರೆ ಇಬ್ಬರಲ್ಲಿ ಯಾರಿಗಾರು ಒಬ್ಬರಿಗೆ ಚಾನ್ಸ್ ಕೊಡಬೇಕಂತಂದರೆ ಮಯಾಂಕ್ ಅಗರ್ವಾಲ್ಗೆ ಚಾನ್ಸ್ ಕೊಡ್ತಾಯಿದ್ರು. ಅಂತೂ ಇಂತೂ ತ್ರಿಪಾಠಿಗೆ ಕೊಟ್ಟರು. ಸುಮಾರು ಜನ ಗೊತ್ತುಂಟು ನನಗೆ ತ್ರಿಪಾಠಿ ಸ್ವಲ್ಪ ಸಾಫ್ಟ್ ಕಾರ್ನರ್ ಉಂಟು ತ್ರಿಪಾಠಿ ಮೇಲೆ. ತ್ರಿಪಾಠಿ ಮತ್ತು ಅಭಿಷೇಕ್ ಶರ್ಮಾ ಅವರು ಸೂಪರಾಗಿ ಆಡಿದ್ರು. ಎಸ್ಪೆಷಲಿ ತ್ರಿಪಾಠಿ ಸ್ಟಾರ್ಟಿಂಗ್ ಪುಷ್ ಕೊಟ್ಟದ್ದು ತ್ರಿಪಾಠಿ ಅವರು 18 ಬಾಲಿಗೆ 33 ರನ್ ಹೊಡೆದ್ರು. ಮತ್ತು ಅಂದರೆ ಹೊಡಿತವೇ ಇದ್ದರು. ಯಾವುದೇ ಆ್ಯಂಗಲಲ್ಲೂ ಕೂಡ ಪಂಜಾಬ್ ಇವರನ್ನು ಡಾಮಿನೇಟ್ ಮಾಡ್ತಾ ಇದೆ ಅಂತ ಅನ್ನಿಸ್ಲೇ ಇಲ್ಲ. SRHನ್ನು ಪಂಜಾಬ್ ಡಾಮಿನೇಟ್, ಫಸ್ಟ್ ಬಾಲ್ ಹೆಡ್ ಔಟ್ ಆದ ಬಾಲ್ ಬಿಟ್ಟರೆ ಎಲ್ಲಿ ಸಹ ಇವರು ವಿನ್ ಆಗ್ತಾರೆ ಅಂತ ಅನ್ನಿಸ್ತಾರಲ್ಲ. ಯಾಕಂತ ಹೇಳ್ತೇನೆ, ಇವರು 6 ಓವರಿಗೆ 61 ರನ್ ಹೊಡೆದದ್ದು ಪವರ್ ಪ್ಲೇಯಲ್ಲಿ ಪಂಜಾಬ್. ಆನ್ ದಿ ಅದರ್ ಹ್ಯಾಂಡ್ SRH ಅವರು 6 ಓವರಿಗೆ 84 ರನ್ ಹೊಡೆದ್ರು. ಸೊ ಪವರ್ ಪ್ಲೇಯಲ್ಲಿ ಸಹ SRH ವಿನ್. ಆ್ಯಂಡ್ 14 ಓವರಿಗೆ 151 ರನ್ ಹೊಡೆದದ್ದು ಪಂಜಾಬ್ ಕಿಂಗ್ಸ್. ಆನ್ ದಿ ಅದರ್ ಹ್ಯಾಂಡ್ SRH ಅವರು 14 ಓವರಿಗೆ 176 ರನ್ ಚಚ್ಚಿದ್ರು. 176 ರನ್. ಎಲ್ಲ ಬಂದವರೆಲ್ಲ ಹೊಡಿತಿದ್ದಾರೆ, ಯಾರು ನಿಂತಿಲ್ಲ. ಅಭಿಷೇಕ್ ಶರ್ಮಾ 28 ಬಾಲಿಗೆ 66, ಹ್ಯೂಜ್ ಡಿಫ್ರೆನ್ಸ್. 235 ಸ್ಟ್ರೈಕ್ ರೇಟ್, ಕ್ರೇಜಿ. ತ್ರಿಪಾಠಿ ಅವರು 18 ಬಾಲಿಗೆ 33. ಮತ್ತು ನಿತೀಶ್ ರಾಣ್ ಅವರು ಆಲ್ಮೋಸ್ಟ್ ಏನು ಆ್ಯಂಕರ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಆ್ಯಂಕರ್ ಇನ್ನಿಂಗ್ಸಿಂತ ಸ್ವಲ್ಪ ಒಳ್ಳೆಯದೇ ಇತ್ತು. 25 ಬಾಲಿಗೆ 37 ರನ್ನು. ಕ್ಲಾಸನ್ ಅವರು 26 ಬಾಲಿಗೆ 42 ರನ್ನು. ಎಲ್ಲ ಬಂದವರೆಲ್ಲ ದಡಬಡ ಅಂತ ಚಚ್ತಾ ಇದ್ದಾರೆ. 14 ಓವರಿಗೆ 176 ರನ್ ಚಚ್ಚಿದ್ದಾರೆ. ಲಾಸ್ಟ್ 6 ಓವರಿಗೆ ಕೇವಲ 39 ರನ್ ಬೇಕಿತ್ತು. ಜಸ್ಟ್ 36 ಬಾಲಿಗೆ 39 ರನ್ಸ್ ಅಷ್ಟೇ. ಕೊನೆಗೆ ಸ್ವಲ್ಪ ಸ್ಲೋ ಆಯಿತು. ಯಾಕಂತಂದರೆ ನಿತೀಶ್ ರೆಡ್ಡಿ, ಕ್ಲಾಸನ್, ಶಾಬಾಜ್ ಅಹಮದ್ ಎಲ್ಲ ಒಟ್ಟೊಟ್ಟಿಗೆ ಔಟ್ ಆದರು. ಸೊ ಕೊನೆಯ ಓವರ್ ತನಕ ತಗೊಂಡೋದ್ರು SRH ಅವರು. ಬಿಟ್ಟರೆ ಎಲ್ಲಿ ಸಹ SRH ಸೋಲ್ತೆ ಅಂತ ಅನ್ನಿಸ್ತಾ ಇರಲಿಲ್ಲ. 19.1 ಓವರ್ಸಿಗೆ ಏನು ಆ ಟಾರ್ಗೆಟನ್ನು ರೀಚ್ ಆದ 215 ರನ್ ಹೊಡೆದ್ರು SRH ಅವರು. ಈ ಒಂದು ಜಯದಿಂದ 2ನೇ ಪ್ಲೇಸಿಗೆ ಹಾರಿದ್ದಾರೆ. 3ನೇ ಪ್ಲೇಸಿಂದ ಹಾರಿದ್ದಾರೆ ಅಂತಲೇ ಬೇಡ, ಏರಿದ್ದಾರೆ. ಒಂದು ಮೆಟ್ಟಿಲು ಹತ್ತಿದ್ದಾರೆ 3ನೇ ಪ್ಲೇಸಿಂದ. ಆ್ಯಂಡ್ ರಾಜಸ್ಥಾನ, ಇವರ ಗೆಲುವಿನಿಂದಾಗಿ ರಾಜಸ್ಥಾನ 2ನೇ ಪ್ಲೇಸಿಂದ 3ನೇ ಪ್ಲೇಸಿಗೆ ಜಾರಿದ್ದಾರೆ. ಸೊ ರಾಜಸ್ಥಾನ KKR ಮೇಲೆ ಇವತ್ತು ಆಡ್ತದೆ. ರಾಜಸ್ಥಾನ 4-4 ಸೋತಿದೆ. ಫಸ್ಟ್ ಹಾಫ್ ಭಯಂಕರ ಚಿಂದಿ ಚಿತ್ರಾನ್ನ, ಸೆಕೆಂಡ್ ಹಾಫ್ RCBಯ ಫಸ್ಟ್ ಹಾಫ್ ಥರ ಇವರು ಆಡ್ತಾ ಇದ್ದಾರೆ. ರಾಜಸ್ಥಾನ ಈಗ 3ನೇ ಪ್ಲೇಸಿಗೆ ಜಾರಿದ್ದಾರೆ. ಎಲ್ಲಿಯಾದರೂ ಈ ಮ್ಯಾಚ್ ಗೆದ್ದರೆ ಮತ್ತೆ ಪುನಃ 2ನೇ ಪ್ಲೇಸಿಗೆ ಹೋಗ್ತದೆ. ಸೋತರೆ 3ನೇ ಪ್ಲೇಸಲ್ಲೇ ವಿರಾಜಮಾನರಾಗುತ್ತಾರೆ. ಹಾಗೆಯೇ ನಾವು ಇವರನ್ನೇ ಎದುರಿಸಬೇಕು.
ಯಾರನ್ನು 3ನೇ ಪ್ಲೇಸಲ್ಲಿ ಯಾರು ಇರ್ತಾರೋ RCB ಅವರ ವಿರುದ್ಧ ಎಲಿಮಿನೇಟರಲ್ಲಿ ಆಡ್ತದೆ. ಈ ಮಾತನ್ನು ಹೇಳಿ ನಮ್ಮ ಈ ಮಾತನ್ನು ಅಥವಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಆಯಿತಾ. RCB ಮ್ಯಾಚ್ ಇದ್ದಾಗ ಮಾತ್ರ ಅಲ್ಲ ಸಬ್ಸ್ಕ್ರೈಬ್ ಆಗೋದು, ಈ ಮ್ಯಾಚ್ ಇದ್ದಾಗ ಸಹ ನೀವು ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸರಿಯಾಗಿರಬಾರ್ವಾ. ನಮಸ್ಕಾರ.